ಇಲ್ಲಿ ತನಕ ಸರಿಸುಮಾರು 700 ಮತಗಳು ಚಲಾವಣೆ ಆಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿದೆ, ಸಂಜೆ 4 ಗಂಟೆ ತನಕ ಮತದಾನ ನಡೆಯುತ್ತೆ. ನಮ್ಮ ಸಮುದಾಯದ ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಯುವಕರು ಅತ್ಯುತ್ತಮ ರೀತಿಯಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲನೇದಾಗಿ ಸಮುದಾಯದ ಎಲ್ಲ ಮತ ಬಾಂಧವರಿಗೆ ಇಲ್ಲಿ ಬಂದು ಭಾಗವಹಿಸಿ ಮತವನ್ನು ನೀಡ್ತಾರಂಥ ಬಾಂಧವರಿಗೆ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾನೆ. ಎರಡನೇದು, ನಾವು ಏನು KS ಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡವನ್ನು ಮಾಡಿದ್ವಿ, ಆ ತಂಡ ಬಹುಶಃ 100ಕ್ಕೆ 100ರಷ್ಟು ಅಧ್ಯಕ್ಷರು ಮತ್ತು ಹಾಗೂ 20 ಜನ ನಿರ್ದೇಶಕರು ಬಹುತೇಕ ಆಯ್ಕೆ ಆಗ್ತಾರೆ ಅನ್ನೋದು ಈ ಒಂದು ಹೊರನಾಡು ಗೊತ್ತಾಗ್ತಾ ಇದೆ. ಇಲ್ಲಿ ಬಂದು ಭಾಗವಹಿಸಿ ನಮಗೆ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಎಲ್ಲ ಸಮುದಾಯದ ಹಿರಿಯರು, ಪ್ರಮುಖರು ಮತ್ತು ಸದಸ್ಯರುಗಳು ಎಲ್ಲರೂ ಸಹ ನಮ್ಮ ತಂಡದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ವೈಯಕ್ತಿಕವಾಗಿ KS ಪ್ರಕಾಶ್ ಅವರ ಪರವಾಗಿ, ಜೊತೆಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಇಲ್ಲಿಯ ತನಕ ಸುಮಾರು ಒಂದು 700 ಚಿಲ್ಲರೆ ಓಟು ಬಂದಿದ್ದಾರೆ. ಜನ ಬಿಸಿಲಿರೋದ್ರಿಂದ ನಿಧಾನವಾಗಿ ಬರ್ತಾ ಇದ್ದಾರೆ. ನಾವು ಇಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಏನು ರಿಕ್ವೆಸ್ಟ್ ಮಾಡಿದ್ವಿ, ಅದೇ ರೀತಿ ಚುನಾವಣೆ ನಡೆಸ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಎಲ್ಲೂ ಸಹ ಒಂದು ಗೊಂದಲವನ್ನು ಸಹ ಏರ್ಪಡಿಸದ ರೀತಿ ನೋಡಿಕೊಂಡು ಸಮಚಿತ್ತವಾಗಿ ಎಲ್ಲರಿಗೂ ಸಂತೋಷವಂತ ಮಾಡತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಏನು ಬಂದಿದ್ದಾರೆ ಅವರು ಸಹ ಉತ್ತಮ ರೀತಿಯಲ್ಲಿ ಚುನಾವಣೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಶಬಾಸ್ಗಿರಿ ಕೊಟ್ಟು ಹೋಗಿದ್ದಾರೆ. ಈ ಒಂದು ಕಾರಣಕರ್ತರಾದ ಚುನಾವಣಾಧಿಕಾರಿಗಳಿಗೆ ಮತ್ತು ಮತ ಚಲಾಯಿಸ್ತಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ, ನಾನು ಮಹೇಶ್ ಅಂತೇಳಿ ಮೈಸೂರು ವೀರಶೈವ ಜಿಲ್ಲಾ ನಿರ್ದೇಶಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರು ಮಹಾನಗರದ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಚುನಾವಣೆ ನಡೀತಾ ಇದೆ. ಭಾಳ ಸೌಹಾರ್ದಯುತವಾಗಿ ಚುನಾವಣೆ ನಡೀತಾ ಇದೆ. ಒಟ್ಟು 2 ತಂಡಗಳನ್ನ ನಾವು ಇಲ್ಲಿ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಪ್ರಕಾಶ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರ ಬಳಗಕ್ಕೆ ಹೆಚ್ಚಿನ ಒಲವನ್ನು ನಮ್ಮ ಸಮಾಜದ ಬಂಧುಗಳು ತೋರಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅವರ ತಂಡ ಯಶಸ್ವಿಯಾಗಿ ಗೆಲ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೇನೆ. ಮತ್ತು ನಮ್ಮ ಸಮಾಜದ ಒಂದು ಮುಖಂಡರುಗಳಿಗೆ, ನಮ್ಮ ಸದಸ್ಯರುಗಳಿಗೆ ಒಂದು ವೋಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹನ ನಾವು ಇದ್ದು ಕಾಣ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬಂದು ಅವರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ಸೂಕ್ತವಾದಂಥ ಸಮಾಜದವನ್ನು ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ಆರಿಸ್ಕೋಬೇಕು ಅನ್ನೋದು ಒಂದು ಉತ್ಸಾಹದಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸಮಾಜದ ಬಂಧುಗಳಿಗೆ ಧನ್ಯವಾದಗಳು ಹೇಳ್ತಾರೆ.